ರೀಸೆಂಟ್ ಆಗಿ ಒಂದು ಮ್ಯಾಟರ್ ನಡೀತು ಹಾಸನಲ್ಲಿ. 12 ದಿವಸದಿಂದ ಇನ್ನೇನು ಹುಡುಗ ತಾಳಿ ಕಟ್ಟಕ್ಕೆ ಹೋಗಬೇಕು, ಅವಾಗ ಹುಡುಗಿ ಇಲ್ಲ ನನಗೆ ಮದುವೆ ಇಷ್ಟ ಇಲ್ಲ, ನನಗೊಬ್ಬ ಹಳೆ ಪ್ರಿಯಕರ ಇದ್ದಾನೆ ಅಂತ ಅನ್ಬಿಟ್ಟು ಹಳೆ ಬಾಯ್ ಫ್ರೆಂಡ್ ಜೊತೆ ಅಭ್ಯಾಸ ಆಗ್ಬಿಟ್ಲು. ಅವಾಗ ಜನ ಎಲ್ಲ ಏನಂತಿದ್ರು ಅಂತಂದ್ರೆ ಇವಳಿಗೆ ಏನು ಬಂದಿರೋದು ಬರಬಾರ್ದು, ತಾಳಿ ಕಟ್ಸ್ಕೊಳ್ಳೋ ಟೈಮಲ್ಲಿ ಮಾತನ್ನ ಹೇಳ್ಬಿಟ್ಲಲ್ಲ, ಅದೇ ಒಂದು 3-4 ದಿವಸದ ಮುಂಚೆ ಈ ಮಾತನ್ನ ಹೇಳಿದ್ರೆ ಮದುವೆಗೆ ಮಾಡಿರೋ ಖರ್ಚೆಲ್ಲ ಉಳ್ಕೊಳ್ಳೋದು, ಮನೆ ತನದ ಗೌರವ ಮರ್ಯಾದೆ ಉಳ್ಕೊಂಡಿರೋದು, ಹುಡುಗನ ಮಾನ ಮರ್ಯಾದೆ ಉಳ್ಕೊಂಡಿರೋದು ಅಂತ ಅಂತಿದ್ರು. ಅದೇ 12 ದಿವಸ ಆದ್ಮೇಲೆ ಇನ್ನೊಂದು ನ್ಯೂಸ್ ನೋಡ್ತಾ ಇದೀನಿ. ಈಗ ಇಂಡೋರಲ್ಲಿ ಕಪಲ್ಸ್ ಹನಿಮೂನ್ಗೆ ಅಂತ ಹೋದಾಗ ಹೆಂಡತಿ ಮಾಜಿ ಪ್ರಿಯಕರನ ಜೊತೆ ಸೇರ್ಬಿಟ್ಟು ಬಾವಿ ಗಂಡಂಗ್ ಬಾವಿ ತೊಳ್ಬಿಟ್ಟು ಜಯನ್ಸ್ಬಿಟ್ಟೋಳೆ. ಈ ಕಪಲ್ ಜಾಗದಲ್ಲಿ ಆ ಕಪಲ್ ಇದ್ಬಿಟ್ಟು ಈ ಹುಡುಗಿ ಮಾಡಿರೋದನ್ನ ಆ ಹುಡುಗಿ ಮಾಡ್ಬಿಟ್ಟು ಈ ಹುಡುಗಂಗ ಆಗಿರೋ ಗತಿ ಆ ಹುಡುಗಂಗ ಆಗಿದ್ರೆ ಏನ್ ಕತೆ, ಬಲವಂತವಾಗಿ ಮದುವೆ ಮಾಡಿಸ್ಬಿಟ್ಟು ಏನೋ ನಮ್ಮ ಹುಡುಗಿ ಹಳೆ ಬಾಯ್ ಫ್ರೆಂಡ್ ಜೊತೆ ಹೋಗೋಳಪ್ಪ, ಲಾಯಲ್ಟಿ ಮೇಂಟೈನ್ ಮಾಡ್ಕೊಂಡು ನೀನ್ ಹೇಳೋ ಮಟ್ಟಿಗೆಲ್ಲ ಕೊಲೆಗಿಲೆ ಎಲ್ಲ ಮಾಡಲ್ಲ ಅಂತ ನೀವು ಅನ್ಬೋದು. ಆದ್ರೆ ಜಸ್ಟ್ ಅಸ್ಯೂಮ್ ಮದುವೆ ಆಗಿ ಫಸ್ಟ್ ನೈಟ್ ದಿವಸ ಓಡೋಗ್ಬಿಟ್ಟಿದ್ರೆ ಏನ್ ಕತೆ? ಅಯ್ಯೋ ಇವಳಿಗೇನು ಬಂದಿರೋದು ಬರಬಾರ್ದು, ಅದೇ ತಾಳಿ ಕಟ್ಸ್ಕೊಳ್ಳೋ ಟೈಮ್ಗಾದ್ರೆ ಹೇಳಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತಾ? ಮದುವೆ ಆದ್ಮೇಲೆ ಹಿಂಗೆ ಮಾಡ್ಬಿಟ್ಲಲ್ಲ. ಈಗ ನೋಡಿ ಹುಡುಗನ್ ಬಾಳೋ ಆಳು, ಇವಳು ಬಾಳೋ ಆಳು. ಇಲ್ಲ ಈ ನನ್ನ ಮಗ ಗಂಡಸೋ ಅಲ್ವೋ ಡೌಟು, ಫಸ್ಟ್ ನೈಟ್ ದಿವಸನೇ ಓಡೋಗೋಳೆ ಅಂತಂದ್ರೆ ಇವನಲ್ಲೇ ಏನೋ ಲೋಪದೋಷ ಇರಬೇಕು ಅಂತ ಹಿಂಗೂ ಮಾತಾಡ್ತಾರೆ. ಅದೇ ಮದುವೆ ಆಗಿ ಒಂದು ಮಗು ಆಗಿ ಪ್ರಿಯಕರನ ಜೊತೆ ಓಡೋಗ್ಬಿಟ್ಟಿದ್ರೆ ಇವಳಿಗೆ ಏನು ಬಂದಿರೋದು? ಮಗು ಆದ್ಮೇಲೆ ಓಡೋದ್ಲಲ್ಲ, ಮಗುನ ಕೂಸ್ ಬಡವ ಮಾಡ್ಬಿಟ್ಟು ಓಡೋಗೋದು ಓದ್ಲು, ಮದುವೆ ಆದ್ಮೇಲೆ ಆದ್ರೂ ಓಡೋಗ್ಬಾರ್ದ್ವಾ? ಇಲ್ಲ ಈ ಮೊದಲೇ ಹೇಳಿದ್ರೆ ಇಬ್ರು ಡೈವರ್ಸ್ ಕೊಡ್ಸ್ಬಿಟ್ಟು ಅವ್ಗೊಂಡು ಡುಮ್ಟಕ್ಕ ಇವಳಿಗೊಂಡು ಡುಮ್ಟಕ್ಕ ಮಾಡ್ಬಿಟ್ಟು ಏನೋ ಲೈಫ್ ಸೆಟ್ಲ್ ಮಾಡ್ಬೋದಾಗಿತ್ತು. ಹಿಂಗೂ ಅಂತಾರೆ. ಇಲ್ಲ ಈ ನನ್ನ ಮಗನೇ ಬಾಳ್ಸಕ್ಕಾಗದಲ್ಲೇ ಓಡಿಸ್ಬಿಟ್ಟು ಅವನೇ ಅಂತ ಹಂಗೂ ಅಂತಾರೆ. ಇಲ್ಲ ಮದುವೆ ಆಗಿ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಮಗುನೂ ಆಗಿ ಚೆಲುವಿನ ಚಿತ್ತಾರ ಫಿಲ್ಮ್ ಮೈಸೂರು ತರ ಹಳೇ ಪ್ರಿಯಕರ ನೆನಪಲ್ಲಿ ಕೊರಗಿ ಸೂಸ್ಕಿ ಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ರೆ ಮಗು ಆದ್ಮೇಲೆ ಸತ್ಲು ಮಗು ಆಗೋ ಮುಂಚೆನಾದ್ರೂ ಸಾಯ್ಬಾರ್ದು, ಮಗುನ ಅನಾಥ ಮಾಡ್ಬಿಟ್ಟು ತಬ್ಲಿ ಮಾಡ್ಬಿಟ್ಟು ಹೋಗ್ಬಿಟ್ಲಲ್ಲ. ಇಲ್ಲ ಈ ನನ್ನ ಮಗನೇ ಒಟ್ಟು ಸಾಯ್ಸೋನ್ ಕಂಡ್ರಿ, ನನಗೆ ಯಾಕೋ ಡೌಟು, ಇವನೇ ಸಾಯ್ಸೋನ್ ಬಾಳ್ಸಕ್ಕಾಗದಲ್ಲ ಅಂತ ಹಿಂಗೂ ಮಾತಾಡ್ತಾರೆ. ಇಲ್ಲ ಮಲಗಿದಾಗ ಅವಳೇ ಇವನ್ ಬೀಜ ಹಾಕ್ಬಿಟ್ಟಿದ್ರೆ ಏನು ಮಾಡೋದು ಯಾರಿಗೆ ಗೊತ್ತು? ಬ್ರೋ ಹುಡುಗರಾಗಿರೋ ತುಂಬಾ ಕಷ್ಟ ಗುರು, ಸೀರಿಯಸ್ಲಿ ದೇವ್ರಣೆ. ಅಷ್ಟಿಲ್ದೆ ಹೋಗಿದ್ರೆ ನ್ಯೂಸಲ್ಲಿ ಮೀಡಿಯಾದಲ್ಲೆಲ್ಲ ಮೋಸ ಹೋದನ್ ಮಕ್ಕ ತೋರಿಸ್ಬಿಟ್ಟು ಮೋಸ ಮಾಡಿದ್ರು ಮಕ್ಕ ಬ್ಲರ್ ಮಾಡ್ತಾ ಇರಲಿಲ್ಲ. ನಾನು ಈ ಹುಡುಗಿ ಮಾಡಿದ ತಪ್ಪು, ಆ ಹುಡುಗ ಮಾಡಿದ್ ಸರಿ ಇಲ್ಲ, ಈ ಹುಡುಗಿ ಮಾಡಿರೋ ಸರಿ ಅಂತ ಹೇಳ್ತಿಲ್ಲ. ಒಟ್ನಲ್ಲಿ ಇವರಿಬ್ರು ಮಧ್ಯೆ ಆಗ್ಬೇಕಾಗಿದ್ದಂತ ಒಂದು ದೊಡ್ಡ ಅನಾಹುತ ತಪ್ಪು ಅಂತ ಹೇಳಕ್ ಹೋಗ್ತಾ ಇದೀನಿ. ಯಾರದೇ ಹಾಸನಲ್ಲಿ ಹುಡುಗಿ ಮದುವೆ ಆಗ್ದಲ್ಲೇ ಹೋದ್ಲಲ್ಲ ಅವಳು, ಏನು ಮಾಡಕ್ಕಲ್ಲ. ನನ್ಗೆ ಅದೇ ತಲೆ ಯಾವಾಗ್ಲೂ ಒಂದೇ ಥಾಟ್ ಓಡ್ತಾ ಇರುತ್ತೆ. ಈ ಮನೆಯವ್ರ ಮಾತು ಕೇಳ್ಕೊಂಡು ಕಂಡ್ಕೊಂಡವ್ರಿಗೆಲ್ಲ ಬಾಳ್ ಕೊಡ್ತೀನಿ ಅಂತ ಹೋಗಿ ಬೀಜ ಹೊಡ್ಸ್ಕೊಳ್ಳೋ ಬದಲು ಸುಮ್ಮನೆ ಹಾರ್ಸ್ ರೈಡಿಂಗ್ ಮಾಡ್ಕೊಂಡು ಸಿಂಗಲ್ ಆಗಿ ಇದ್ಬಿಡೋದು ಒಳ್ಳೇದಪ್ಪ ಅಂತ ಅನ್ಸುತ್ತೆ. ಮದುವೆ ಆಗೋ ಚೂಲಿರೋ ನಿಮಗೆ ನಾವೇನು ಹೇಳಕ್ಕಾಗಲ್ಲ, ನಿಮಗೆ ಬಿಟ್ಟಿದ್ದು. ಯೋಚನೆ ಮಾಡಿ, ಚೂಸ್ ವೈಸ್ಲಿ. ಪ್ರೀತಿ ಕೊಂದ ಕೊಲೆಗಾತಿ.